ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನೇ ಮುಖ್ಯಮಂತ್ರಿ ಮಾಡೋದಕ್ಕೆ ಸ್ಟಾಲಿನ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪದಗ್ರಹಣಕ್ಕೆ ಒಪ್ಪದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಬಹುಮತ ಸಾಬೀತುಪಡಿಸಬೇಕಾಗಿರೋದು ವಿಧಾನಸಭೆಯಲ್ಲಿ, ರಾಜ್ಯಪಾಲರ ಮುಂದೆ ಬಹುಮತ ಸಾಬೀತಿನ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಬೇಸರ ಹೊರಹಾಕಿದೆ. ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳು ಇದನ್ನೇ ಹೇಳಿದೆ. ಬಿಜೆಪಿ ರಾಜ್ಯಪಾಲರ ಮೂಲಕ ರಾಜಭವನ ಬಳಕೆ ಮಾಡೋದನ್ನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸಿದೆ. ಇನ್ನು ಇವತ್ತು ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯರವರು ಪದಗ್ರಹಣವನ್ನ ಮಾಡಬೇಕಿತ್ತು, ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಬೇಕಿತ್ತು. ಆದರೆ ತಮಿಳುನಾಡಿನ ರಾಜ್ಯಪಾಲರು ಬಹುಮತವನ್ನ ಮೊದಲು ಸಾಬೀತುಪಡಿಸಿ ನಂತರ ಪದಗ್ರಹಣ ಮಾಡಿ ಅಂತ ಹೇಳಿದ್ರು. ಈ ನಿರ್ಧಾರದ ವಿರುದ್ಧ ಈಗ ಕಾಂಗ್ರೆಸ್ ಪಕ್ಷ ಅಸಮಾಧಾನವನ್ನ ಹೊರಹಾಕಿದೆ. ಬಹುಮತ ಸಾಬೀತುಪಡಿಸಬೇಕಾಗಿರೋದು ವಿಧಾನಸಭೆಯಲ್ಲಿ, ರಾಜ್ಯಪಾಲರ ಮುಂದೆ ಅಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಇದನ್ನೇ ಹೇಳುತ್ತೆ. ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕು ಅಂತ. ಸದ್ಯ ರಾಜ್ಯಪಾಲರ ಮುಂದೆ ಬಹುಮತವನ್ನ ಸಾಬೀತುಪಡಿಸುವಂತಹ ಅವಶ್ಯಕತೆಯೇ ಇಲ್ಲ. ಆದರೂ ಕೂಡ ರಾಜ್ಯಪಾಲರು ಪದಗ್ರಹಣಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇನ್ನು ಬಿಜೆಪಿ ರಾಜ್ಯಪಾಲರನ್ನ ಮುಂದೆ ಇಟ್ಕೊಂಡು ರಾಜಭವನವನ್ನ ಬಳಕೆ ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಪಕ್ಷ ಅಸಮಾಧಾನವನ್ನ ಹೊರಹಾಕಿದೆ. ಸದ್ಯ ತಮಿಳುನಾಡಿನ ರಾಜಕೀಯ ಹಲವು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕ್ಷಿಪ್ರಗತಿಯಲ್ಲಿ ಹಲವು ಬದಲಾವಣೆಗಳಾಗ್ತಾ ಇದೆ, ಹಲವು ಬೆಳವಣಿಗೆಗಳಾಗ್ತಾ ಇದೆ. ಸದ್ಯ ಈಗ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸೋದ್ಯಾರು, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಕಾಡ್ತಾ ಇದೆ. ಒಂದು ಕಡೆ ಟಿವಿಕೆ ಪಕ್ಷದಲ್ಲಿ ಬಹುಮತ ಇಲ್ಲ ಎನ್ನುವ ಕಾರಣಕ್ಕೆ ರಾಜ್ಯಪಾಲರು ಪದಗ್ರಹಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಮತ್ತೊಂದು ಕಡೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಪಕ್ಷಗಳು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಕಸರತ್ತು ಮಾಡ್ತಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.